ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಕಾಕ್ರೋಚ್ ಜನತಾ ಪಾರ್ಟಿ 1.5 ತಿಂಗಳಿಂದ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ. ಅಲ್ಲಿ ಆಗ್ತಾ ಇರುವಂತಹ ಭಾಷಣಗಳು, ಅಲ್ಲಿ ಮೊಳಗ್ತಾ ಇರುವಂತಹ ಘೋಷಣೆಗಳು, ದೇಶ ವಿರೋಧಿ ಹೇಳಿಕೆಗಳು, ಇದನ್ನೆಲ್ಲ ನೋಡಿದಾಗ ಇದರಲ್ಲಿ ವಿದೇಶಿ ಶಕ್ತಿಗಳ ಕೈವಾಡ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇತ್ತು. ಅದು ಈಗ ಸಾಬೀತಾಗಿದೆ. ಖಲಿಸ್ತಾನಿ ಉಗ್ರ ಗುರುಪತ್ವಂತ್ ಸಿಂಗ್ ಪನ್ನು ಈ ಹೋರಾಟಕ್ಕೆ ಬೆಂಬಲ ಘೋಷಣೆ ಮಾಡಿದ್ದಾನೆ. ಯಾರು ಈ ಗುರುಪತ್ವಂತ್ ಸಿಂಗ್ ಪನ್ನು ಅಂತೀರಾ? ಭಾರತದಿಂದ ಪಂಜಾಬ್ ಬೇರ್ಪಡಿಸಿ ಖಲಿಸ್ತಾನಿ ಅನ್ನೋ ದೇಶ ಮಾಡ್ತೀವಿ ಅನ್ನೋ ದೇಶದ್ರೋಹಿ. ಅದಕ್ಕಾಗಿ ಸಿಖ್ ಫಾರ್ ಜಸ್ಟಿಸ್ ಅನ್ನೋ ಸಂಘಟನೆ ಕೂಡ ಮಾಡಿದ್ದಾನೆ. ಈ ಸಂಘಟನೆ ಮೂಲಕ ವಿದೇಶದಲ್ಲಿ ಫಂಡ್ ಸಂಗ್ರಹ ಮಾಡಿ ಭಾರತದಲ್ಲಿ ದೇಶ ವಿರೋಧಿ ಕೃತ್ಯಕ್ಕಾಗಿ ಬಳಸ್ತಾನೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಪ್ರಧಾನಿ, ಗೃಹ ಮಂತ್ರಿ, ರಕ್ಷಣಾ ಮಂತ್ರಿಯನ್ನ ಮುಗಿಸ್ತೀವಿ ಅಂತಾನೂ ಹೇಳ್ತಾನೆ. ಅಮೆರಿಕದಲ್ಲಿ ಕೂತು ಭಾರತ ಸರ್ವನಾಶ ಬಯಸ್ತಾನೆ ಈ ಪನ್ನು. ಪಾಕಿಸ್ತಾನ ಉಗ್ರರೊಂದಿಗೆ ಸೇರ್ಕೊಂಡು ಭಾರತದಲ್ಲಿ ಉಗ್ರ ದಾಳಿಗೆ ಸಂಚು ಮಾಡ್ತಾನೆ. ಇದೇ ಪನ್ನು ಈಗ ಕಾಕ್ರೋಚ್ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇದ್ದಾನೆ. ವೀಕ್ಷಕರೇ, ಖಲಿಸ್ತಾನಿ ಉಗ್ರ ಪನ್ನು ಸಿಜೆಪಿ ಹೋರಾಟಕ್ಕೆ ಬೆಂಬಲ ಮಾತ್ರ ಘೋಷಣೆ ಮಾಡಿಲ್ಲ. ಆತ ಹೇಳಿರೋ ಒಂದೊಂದು ಹೇಳಿಕೆ ತುಂಬಾ ಗಂಭೀರವಾದ ವಿಷಯ. ನಾನು ಈಗಷ್ಟೇ ಸಿಜೆಪಿ ನಾಯಕರೊಂದಿಗೆ ಝೂಮ್ ಮೀಟಿಂಗ್ ಮಾಡಿದೆ ಅಂತಾನೆ. ಹಾಗಿದ್ರೆ ಇದು ನಿಜಾನಾ? ಅಷ್ಟೇ ಅಲ್ಲ, ಆಗಸ್ಟ್ 15ರವರೆಗೂ ಇದೇ ರೀತಿ ಪ್ರತಿಭಟನೆಯನ್ನು ಮುಂದುವರಿಸಿ ಆಗಸ್ಟ್ 15ಕ್ಕೆ ಕೆಂಪುಕೋಟೆ ಮೇಲಿನ ಮೋದಿ ಭಾಷಣಕ್ಕೆ ಅಡ್ಡಿಪಡಿಸಿ ಭಾರತದ ಪ್ರತಿ ಪ್ರದೇಶದಲ್ಲೂ ಹೋರಾಟ ಮಾಡಿ ಹಿಂದೂಸ್ಥಾನವನ್ನ ಪ್ರತ್ಯೇಕ ಭಾಗಗಳಾಗಿ ವಿಭಜಿಸಿ ಅಂತ ಹೇಳ್ತಾನೆ. ಈ ಕಾಕ್ರೋಚ್ ಪಾರ್ಟಿ ಹೋರಾಟಕ್ಕೆ $1 ಮಿಲಿಯನ್ ನೆರವು ಕೊಡ್ತೀನಿ ಅಂತ ಘೋಷಣೆ ಬೇರೆ ಮಾಡ್ತಾನೆ. ಅಂದ್ರೆ ಭಾರತದಲ್ಲಿ ಸಿಜೆಪಿ ಹೋರಾಟ ಖಲಿಸ್ತಾನಿ ಉಗ್ರರ ಬೆಂಬಲದಿಂದ ನಡೀತಾ ಇರೋದಾ? ಭಾರತದಿಂದ ಪಂಜಾಬ್ ಪ್ರತ್ಯೇಕಿಸಬೇಕು ಅನ್ನೋ ಮನಸ್ಥಿತಿ ಜೊತೆಗೆ ಕಾಕ್ರೋಚ್ ಕೈ ಜೋಡಿಸಿರ್ಬೇಕು. ಪನ್ನು ಏನ್ ಹೇಳ್ತಾನೆ? ನಾನು ಕಾಕ್ರೋಚ್ ಪಾರ್ಟಿ ಮುಖಂಡರೊಂದಿಗೆ ಸಂಪರ್ಕದಲ್ಲಿ ಇದೇನಂತ ಹೇಳ್ತಾನೆ. ಹಾಗಿದ್ರೆ ವಿದೇಶಿ ಶಕ್ತಿಗಳಿಂದ ಸಹಾಯ ಪಡೆದು ಸಿಜೆಪಿ ಹೋರಾಟ ಮಾಡ್ತಾ ಇದೆಯಾ? ಅವರ ಅಜೆಂಡಾ ಏನು? ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋದಾ? ಕೃಷಿ ಕಾನೂನು ವಿರೋಧಿಸಿ ನಡೆದಂಥ ರೈತರ ಹೋರಾಟದಲ್ಲೂ ಇದೇ ರೀತಿ ಸಂಚು ಮಾಡಿದ. ಅವತ್ತಿನ ಹೋರಾಟ ದಾರಿ ತಪ್ಪಲಿಕ್ಕೆ ಇದೇ ವಿದೇಶಿ ಶಕ್ತಿಗಳು ಕಾರಣ. ಅವತ್ತು ಕೂಡ ಕೆಂಪುಕೋಟೆ ಮೇಲೆ ಖಲಿಸ್ತಾನಿ ಬಾವುಟ ಹಾರಿಸಿದವರಿಗೆ ಕೋಟಿ ಕೋಟಿ ಬಹುಮಾನ ಘೋಷಣೆ ಮಾಡಿದ್ದ. ಅವತ್ತು ಕೆಂಪುಕೋಟೆ ಮೇಲೆ ಖಲಿಸ್ತಾನಿ ಬಾವುಟ ಹಾರಿಸಿದವರು ಬೀದಿ ಹೆಣವಾದ್ರು. ಇವತ್ತು ಕೂಡ ಕಾಕ್ರೋಚ್ ಹೋರಾಟಕ್ಕೆ ನೆರವು ಘೋಷಣೆ ಮಾಡ್ತಾ ಇದ್ದಾನೆ. ಅಂದ್ರೆ ಇವರ ಅಜೆಂಡಾ ಒಂದೇ, ದಾರಿ ಮಾತ್ರ ವಿಭಿನ್ನ. ವೀಕ್ಷಕರೇ, ನೀವು ಗಮನಿಸಿರ್ತೀರ, ದೆಹಲಿ ಜಂತರ್ ಮಂತರ್ನಲ್ಲಿ ಏಕಾಏಕಿ ಅಮೆರಿಕದ ಯೂಟ್ಯೂಬರ್ಸ್ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿಂದ ಸಿಜೆಪಿ ಹೋರಾಟದ ಬಗ್ಗೆ ಸುಳ್ಳು ಸುಳ್ಳು ವರದಿ ಮಾಡಿದ್ದಾರೆ. ಇಲ್ಲಿ ಯುವಕರನ್ನ ಕೊಲ್ಲಲಾಗ್ತಿದೆ ಅಂತೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಭಾರತದಲ್ಲೇ ನಿಂತು ಭಾರತದ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ. ಇವರ ಮುಖ್ಯ ಉದ್ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಭಾರತದ ಘನತೆಗೆ ಧಕ್ಕೆ ತರೋದು. ಏನು ದುರುದ್ದೇಶ ಇಲ್ಲ ಅಂದ್ರೆ ಇವರೆಲ್ಲ ಏಕಾಏಕಿ ಬಂದಿದ್ದು ಹೇಗೆ? ವಿದೇಶಿ ಶಕ್ತಿಗಳ ಫಂಡಿಂಗ್ ಆಗ್ತಾ ಇದೆಯಾ? ಭಾರತದ ವಿರೋಧಿ ಜಾರ್ಜ್ ಸೋರೋಸ್ ಫಂಡಿಂಗ್ ಮಾಡ್ತಾ ಇರಬಹುದಾ? ಇನ್ನು ಸಿಜೆಪಿ ಹೋರಾಟ ದಾರಿ ತಪ್ಪಲಿಕ್ಕೆ ಪಾಕಿಸ್ತಾನವು ಕುಮ್ಮಕ್ಕು ನೀಡ್ತಾ ಇದೆಯಾ ಅನ್ನೋ ಅನುಮಾನ ಬರ್ತಾ ಇದೆ. ಹೌದು ಅಂತಾರೆ ದೆಹಲಿ ಪೊಲೀಸರು. ಸೋಷಿಯಲ್ ಮೀಡಿಯಾದಲ್ಲಿ 480ಕ್ಕೂ ಅಧಿಕ ಪೇಜ್ಗಳನ್ನ ಬ್ಲಾಕ್ ಮಾಡಿದ್ದಾರೆ. ಇದರಲ್ಲಿ ಬಹುತೇಕ ಪೇಜ್ಗಳು ಪಾಕಿಸ್ತಾನದಿಂದ ಹ್ಯಾಂಡಲ್ ಆಗ್ತಾ ಇವೆ. ಇವರೆಲ್ಲ ಹೋರಾಟದ ದಾರಿ ತಪ್ಪಿಸ್ಲಿಕ್ಕೆ ಪ್ರಚೋದನೆ ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ಕೊಲ್ತಾ ಇದ್ದಾರೆ. ಪೊಲೀಸರೇ ಯುವಕರನ್ನ ಎನ್ಕೌಂಟರ್ ಮಾಡ್ತಾ ಇದ್ದಾರೆ. ಹೀಗೆ ಹತ್ತಾರು ಸುಳ್ಳು ಸುದ್ದಿ ಹಬ್ಬಿಸಿ ದಾರಿ ತಪ್ಪಿಸ್ತಾ ಇದ್ದಾರೆ. ದೆಹಲಿ ಸೈಬರ್ ಪೊಲೀಸರು ಒಂದೊಂದೇ ಕುತಂತ್ರ ಬಯಲು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನೀವು ಇನ್ನೊಂದು ವಿಷಯ ಗಮನಿಸಿದ್ರ? ಕಾಕ್ರೋಚ್ ಪ್ರತಿಭಟನೆಯಲ್ಲಿ ಪತ್ರಕರ್ತರಿಗೆ ಹಲ್ಲೆ ಮಾಡ್ತಾ ಇದ್ದಾರೆ. ಗೋಧಿ ಮೀಡಿಯಾ ಅಂತ ಘೋಷಣೆ ಕೂಗ್ತಾರೆ. ದೇಶದ ಎಲ್ಲಾ ಮಾಧ್ಯಮಗಳು ಡೇ 1 ಕಾಕ್ರೋಚ್ ಪ್ರತಿಭಟನೆ ಕವರ್ ಮಾಡ್ತಾ ಇವೆ. ಮೋದಿ ಸರ್ಕಾರಕ್ಕೆ ಹೋರಾಟದ ಬಿಸಿ ಮುಟ್ಟಿಸ್ತಾನೆ ಬಂದಿದೆ. ಹಾಗಿದೆ ಇವರೆಲ್ಲ ಹೇಗೆ ಗೋಧಿ ಮೀಡಿಯಾ ಆಗ್ತಾರೆ? ನೀವು ರಿಪೋರ್ಟರ್ ಮೇಲೆ ಹಲ್ಲೆ ಮಾಡೋದು ತಪ್ಪು ಅಲ್ವಾ? ಆ ವರದಿಗಾರನಿಗೂ ಒಂದು ಕುಟುಂಬ ಇರುತ್ತೆ. ಆತನಿಗೆ ಏನಾದ್ರೂ ಆದ್ರೆ ಆ ಕುಟುಂಬದ ಗತಿ ಏನು? ನಿಮ್ಮ ಕುಟುಂಬದಂತೆಯೂ ಆತನಿಗೆ ಒಂದು ಕುಟುಂಬ ಇರುತ್ತೆ. ಆತ ವರದಿಗಾರ ಆಗಿದ್ದು ಕೂಡ ಆತನ ಕುಟುಂಬಕ್ಕಾಗಿ ಅಲ್ವಾ? ನೀವು ಆತನ ವೃತ್ತಿ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ಹೇಗಾಗುತ್ತೆ? ನಿಮ್ಮ ಪರ ತೋರಿಸಿದ್ರೆ ಮಾತ್ರ ಮೀಡಿಯಾಗಳು ಒಳ್ಳೆಯದಾ? ನೀವು ಪೊಲೀಸರಿಗೆ ಹಿಗ್ಗಾಮಗ ಹೊಡಿತಾ ಇದ್ದೀರಲ್ವಾ, ಅದನ್ನ ತೋರಿಸಿದ್ರೆ ಮಾಧ್ಯಮಗಳು ಗೋಧಿ ಮೀಡಿಯಾ ಆಗಿ ಬಿಡ್ತಾವ?
ನಿಮ್ಮ ಹೋರಾಟವನ್ನೇ ದೇಶದ ಮಾಧ್ಯಮಗಳು ಕವರ್ ಮಾಡದಿದ್ರೆ ನಿಮ್ಮ ಹೋರಾಟಕ್ಕೆ ಇಷ್ಟು ಬೆಲೆ ಬರುತ್ತಾ? ದೇಶದಾದ್ಯಂತ ಇಷ್ಟು ಸ್ಪಂದನೆ ಸಿಗ್ತಾ ಇತ್ತಾ? ಮಾಧ್ಯಮಗಳು ಕವರ್ ಮಾಡದಿದ್ರೆ ಸರ್ಕಾರ ಕೂಡ ನಿಮ್ಮ ಹೋರಾಟವನ್ನ ಲೆಕ್ಕಕ್ಕೆ ಹಿಡ್ಕೊಳ್ಳಲ್ಲ. ಕಾಕ್ರೋಚ್ಗಳೇ, ದೇಶದ ಜನ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ, ನೆನಪಿರ್ಲಿ. ವೀಕ್ಷಕರೇ, ನೆನ್ನೆ ಮಿಡ್ನೈಟ್ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಕೂತು 27 ದಿನ ಆಯಿತು. ನೆನ್ನೆ ದಿಢೀರಾಗಿ JP ನಡ್ಡಾ, ಜಿತೇಂದ್ರ ಸಿಂಗ್ ಗುರುಗ್ರಾಮ್ ವೇದಾಂತ್ ಆಸ್ಪತ್ರೆಗೆ ದೌಡಾಯಿಸಿದ್ರು. ಸೋನಂ ಜೊತೆಗೆ ಮಾತುಕತೆ ನಡೆಸಿದ್ರು. ನಿಮ್ಮ ಬೇಡಿಕೆ ನಮ್ಮ ಸರ್ಕಾರ ಈಡೇರಿಸುತ್ತೆ, ನೀವು ಉಪವಾಸ ಸತ್ಯಾಗ್ರಹ ಕೈಬಿಡಿ ಅಂತ ಮನವಿ ಮಾಡಿಕೊಂಡ್ರು. ಸೋನಂ ವಾಂಗ್ಚುಕ್ ಯಾವ್ಯಾವ ಬೇಡಿಕೆ ಈಡೇರಿಸ್ತೀರಿ ಅಂತ ಕೇಳಿದ್ರಂತೆ. ಅದಕ್ಕೆ JP ನಡ್ಡಾ, ಪರೀಕ್ಷಾ ವ್ಯವಸ್ಥೆ ಸುಧಾರಣೆ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಮಾಡ್ತೀವಿ, ಅದರ ಜೊತೆಗೆ ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ನೀಡ್ತೀವಿ, ದೆಹಲಿಯಲ್ಲಿ ಪ್ರತಿಭಟನೆ ಕೂತ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕೇಸ್ ಹಾಕಲ್ಲ ಅಂದ್ರಂತೆ. ನೀವು ಪ್ರತಿಭಟನೆ ಕೈಬಿಡಿ, ಮತ್ತೊಮ್ಮೆ ಕೂತು ಮಾತಾಡೋಣ ಅಂದ್ರಂತೆ. JP ನಡ್ಡಾ ಮಾತಿಗೆ ಸೋನಂ ವಾಂಗ್ಚುಕ್ ಕೂಡ ಮರು ಮಾತಾಡದೆ ಒಪ್ಪಿಕೊಂಡ್ರಂತೆ. ನಿನ್ನೆ ರಾತ್ರಿ ಸೋನಂ ವಾಂಗ್ಚುಕ್ ತಮ್ಮ 26ನೇ ದಿನದ ಉಪವಾಸ ಸತ್ಯಾಗ್ರಹ ಕೈಬಿಟ್ಟಿದ್ದಾರೆ. ಆದರೆ ಕಾಕ್ರೋಚ್ ಪಾರ್ಟಿ ಅಭಿಜಿತ್ ದೀಪ್ಗೆ ಮಾತ್ರ ಪ್ರತಿಭಟನೆ ಕೈಬಿಡಲ್ಲ ಅಂತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರಷ್ಟೇ ಪ್ರತಿಭಟನೆ ಅಂತ್ಯ ಮಾಡ್ತೀವಿ ಅಂತ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದು ಬೇಕಾಗಿಲ್ಲ, ಇವರಿಗೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರೋದು ಬೇಕಾಗಿಲ್ಲ. ಧರ್ಮೇಂದ್ರ ರಾಜೀನಾಮೆಯೇ ನಿಮಗೆ ಮುಖ್ಯ ಅಲ್ವಾ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರೆ ಎಲ್ಲವೂ ಸರಿಯಾಗಿ ಬಿಡುತ್ತಾ? ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗಿಂತ ರಾಜೀನಾಮೆ ಮುಖ್ಯ ಆದ್ರೆ ನಿಮ್ಮ ಉದ್ದೇಶ ಆದ್ರೂ ಏನು? ವೀಕ್ಷಕರೇ, ನಿನ್ನೆ ರಾತ್ರಿ 11:52ಕ್ಕೆ ಫೇಸ್ಬುಕ್ನಲ್ಲಿ ಮೋದಿ ವಿಡಿಯೋ ಪೋಸ್ಟ್ ಮಾಡಿದ್ರು. ಅದರಲ್ಲಿ ಪ್ರಧಾನಿ ಮೋದಿ ದೊಡ್ಡ ಸಂದೇಶ ನೀಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಕಠಿಣ ಕಾನೂನು ತರ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತಾರಂತೆ. ಸೋಮವಾರದ ನಂತರ ಸಂಸತ್ನಲ್ಲಿ ಮಸೂದೆ ಪಾಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಇದು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ನಿರ್ಧಾರ. ಯಾಕೆ ಹೇಳಿ? ಈಗಿರುವ ಕಾನೂನಿನಲ್ಲಿ ಆರೋಪಿಗಳು ಸಲೀಸಾಗಿ ಪಾರಾಗ್ಬಿಡ್ತಾರೆ. ಅದಕ್ಕಾಗಿ ಕಠಿಣ ಕಾನೂನು ಬೇಕೇ ಬೇಕು. ಮೋದಿ ಕೂಡ ಅದನ್ನೇ ಹೇಳಿದ್ದು, ಆರೋಪಿಗಳನ್ನ ಬಿಡಲ್ಲ, ಕಠಿಣ ಶಿಕ್ಷೆ ಕೊಡ್ತೀವಿ ಅಂತ, ಕಠಿಣ ಕಾನೂನು ತರ್ತೀವಿ ಅಂತ ಹೇಳಿದ್ದಾರೆ. ಈ ಮಸೂದೆ ಯಾವ ರೂಪದಲ್ಲಿ ಇರುತ್ತೆ, ಶಿಕ್ಷೆ ಪ್ರಮಾಣ ಎಷ್ಟಿರುತ್ತೆ, ಸೋಮವಾರ ಸಂಸತ್ನಲ್ಲಿ ಬಿಲ್ ಮಂಡನೆ ಆದಾಗ ಗೊತ್ತಾಗತ್ತೆ. ಆದ್ರೆ ಪೇಪರ್ ಲೀಕ್ ಮಾಡುವವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಪ್ರಧಾನಿ ಮೋದಿ ಇಷ್ಟೆಲ್ಲ ಹೇಳಿದ ಮೇಲೂ ಕಾಕ್ರೋಚ್ ಪಾರ್ಟಿ ಹೋರಾಟ ಮುಂದುವರಿಸಿದ್ರೆ ಇವರ ಅಜೆಂಡಾ ಬೇರೆ ಇದೆ ಅಂತಾನೆ ಲೆಕ್ಕ. ಯಾಕೆ ಹೇಳಿ? ಮೋದಿ ಸರ್ಕಾರ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದೆ, ಅದಕ್ಕಾಗಿ ವಿಶೇಷ ಕಾನೂನೇ ತರ್ತಾ ಇದ್ದಾರೆ. ಆತ್ಮಹತ್ಯೆ ಕುಟುಂಬಗಳಿಗೂ ಪರಿಹಾರ ನೀಡ್ತೀವಿ ಅಂದಿದ್ದಾರೆ. ಇಷ್ಟಾದ್ಮೇಲೂ ಹೋರಾಟ ಮುಂದುವರಿಸಿದ್ರೆ ಇವರ ಹೋರಾಟದ ಉದ್ದೇಶ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದು ಅಲ್ವೇ ಅಲ್ಲ, ಮೋದಿ ಸರ್ಕಾರ ವಿರೋಧ ಮಾಡುವುದು ಅಂತ ಅರ್ಥ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.